ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತಿರೋದು ರಂಗೋಲಿ ಗಾರ್ಡನ್. ಬೆಂಗಳೂರಿನ ಜಕ್ಕೂರಿನಲ್ಲಿ ಇರುವಂತಹ ಮಾದರಿ ಗ್ರಾಮ ರಂಗೋಲಿ ಗಾರ್ಡನ್. ಬೆಂಗಳೂರಿನ ರಾಚೇನಹಳ್ಳಿ ಲೇಕ್ಗೆ ಹೊಂದಿಕೊಂಡಂತೆ ಇರುವಂತಹ ಈ ಮಾದರಿ ಗ್ರಾಮವನ್ನ ನೋಡೋದಕ್ಕೆ ನಾವಿವತ್ತು ಹೋಗ್ತಾ ಇದೀವಿ. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗಾದ್ರೆ ವಿಡಿಯೋ ಪ್ರಾರಂಭ ಮಾಡೋಣ. ಬೆಂಗಳೂರಲ್ಲಿ ಮಾದರಿ ಪಾರಂಪರಿಕ ಗ್ರಾಮ ಹೊಂದಿದೆ. ಈ ಗ್ರಾಮವನ್ನ ನೀವು ನೋಡ್ಲೇಬೇಕು. ಈ ಗ್ರಾಮವನ್ನ ಸಂಪೂರ್ಣವಾಗಿ ಒಂದು ಸುತ್ತ ಹಾಕೊಂಡು ಬರ್ಬೇಕು ಅನ್ನೋದಾದ್ರೆ ಅರ್ಧ ದಿನ ಬೇಕೇ ಬೇಕು. ಹಾಗಾಗಿ ವೀಕೆಂಡ್ ಅಲ್ಲಿ ನೀವು ವಿಸಿಟ್ ಮಾಡೋದಾದ್ರೆ ಈ ಪ್ಲೇಸ್ ಅನ್ನ ಮಸ್ಟ್ ವಿಸಿಟ್ ಅಂತ ನಾನು ಹೇಳ್ತೀನಿ. ಮಾದರಿ ಗ್ರಾಮ ರಂಗೋಲಿ ಗಾರ್ಡನ್. ಹಿಂದೆ ಹಳ್ಳಿಯ ಪರಂಪರೆ ಹೇಗಿತ್ತು, ಹಳ್ಳಿಯಲ್ಲಿ ಏನೇನಿತ್ತು ಅನ್ನೋದನ್ನ ಇಂಚಿಂಚು ಕೂಡ ಬಿಡದಂಗೆ ಇಲ್ಲಿ ಒಂದು ಮಾದರಿಯಾದಂತಹ ಒಂದು ಗ್ರಾಮವನ್ನ ಸೃಷ್ಟಿಸಲಾಗಿದೆ. ಇನ್ನು ನಾವಿಲ್ಲಿಗೆ ಎಂಟ್ರಿ ಪಡ್ಕೋಬೇಕು ಅನ್ನೋದಾದ್ರೆ ಎಂಟ್ರಿ ಫೀಸು 250 ರೂಪಾಯಿಗಳನ್ನ ಕೊಟ್ಟು ಎಂಟ್ರಿ ಟಿಕೆಟ್ ಅನ್ನ ತಗೊಂಡು ನಾವು ಒಳಗಡೆ ಹೋಗ್ಬೇಕು. ಟಿಕೆಟ್ ಅನ್ನ ತಗೊಂಡು ನಾವು ಒಳಗಡೆ ಪ್ರವೇಶವನ್ನ ಪಡ್ಕೊಂಡಾಗ ನಮ್ಗೆ ರಂಗೋಲಿ ಗಾರ್ಡನ್ ಇಂದ ಕೈಗೆ ಒಂದು ಬ್ಯಾಂಡ್ ಅನ್ನ ಕಟ್ತಾರೆ. ಇನ್ನು ನಮ್ಗೆ ಮುಂದೆ ನೋಡೋಕೆ ಸಿಗೋದು ಹಳ್ಳಿಯ ವಾತಾವರಣ, ಹಳ್ಳಿಯ ಮನೆ, ಆ ಹೆಂಚಿನ ಮನೆಗಳು, ಹಾಗೂ ಹಿಂದೆ ಬಳಸ್ತಾ ಇದ್ದಂತಹ ಹಳೆಯ ವಸ್ತುಗಳು ಎಲ್ಲವನ್ನು ಕೂಡ ನಾವಿಲ್ಲಿ ವೀಕ್ಷಣೆ ಮಾಡಬಹುದು. ಹಿಂದೆ ಇದ್ದಂತಹ ಹಳ್ಳಿಯಲ್ಲಿ ಇದ್ದಂತಹ ಮನೆಗಳು, ಅದರ ಜೊತೆಗೆ ನಾವು ಬಳಸ್ತಿದ್ದಂತಹ ಕೆಲವು ವಸ್ತುಗಳಿರ್ಬೋದು, ಹಾಗೂ ಹಳ್ಳಿಯ ಜೀವನ ಶೈಲಿ ಹೇಗಿರುತ್ತೆ ಅನ್ನೋದನ್ನ ಒಂದು ಮಾದರಿಯ ಮುಖಾಂತರ ಇಲ್ಲಿ ತೋರಿಸಿದ್ದಾರೆ. ಇನ್ನು ಯಾವ ಯಾವ ಜನಾಂಗದವರು ಹಿಂದೆ ಹಳ್ಳಿಗಳಲ್ಲಿ ವಾಸವಾಗಿದ್ರು, ಏನೇನು ಕೆಲಸ ಮಾಡ್ತಾ ಇದ್ರು, ಅದೇ ರೀತಿಯಾದಂತಹ ಒಂದು ಮಾಡೆಲ್ ಅನ್ನ ಇಲ್ಲಿ ಸೃಷ್ಟಿ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಆಟಿಕೆಗಳು, ಆಟವನ್ನ ಆಡ್ತಾ ಇದ್ದಂಥ ಮಕ್ಕಳು ಆಟ ಆಡಬೇಕಾದ್ರೆ ನಮ್ಮ ಪುರಾತನ ಶೈಲಿಯ ನಮ್ಮ ಸಾಂಪ್ರದಾಯಿಕ ಆಟಗಳಾದಂತಹ ಚೌಕಾಬಾರ ಇರ್ಬೋದು, ಗೋಲಿ ಇರ್ಬೋದು, ಈ ರೀತಿಯಾದಂತಹ ಆಟಗಳನ್ನ ಕೂಡ ಇಲ್ಲಿ ಮಾಡೆಲನ್ನು ಮಾಡಿ ಇರಿಸಿದ್ದಾರೆ. ಅದು ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಇನ್ನು ಒಂದು ಹಳ್ಳಿಯಲ್ಲಿ ಏನೇನಿದೆ, ಏನೇನಿರುತ್ತೆ, ಮುಂಚೆ ಏನೇನು ಮಾಡ್ತಾ ಇದ್ರು ಅದೆಲ್ಲವನ್ನು ಕೂಡ ಮರುಸೃಷ್ಟಿ ಮಾಡಿರೋದು ಒಂದು ರೀತಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ಅಂಗಡಿ ನೀವು ನೋಡ್ತಾ ಇದ್ದೀರಾ ನೋಡಿ, ಇಲ್ಲಿರುವಂತಹ ಕಿರಾಣಿ ಅಂಗಡಿ ಇರ್ಬೋದು, ಹಾಗೂ ಟೈಲರ್, ಎಲ್ಲವನ್ನು ಕೂಡ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಮತ್ತು ಅದರ ಎಕ್ಸ್ಪ್ಲನೇಷನ್ ಅನ್ನು ಕೂಡ ಇಲ್ಲಿ ಒಂದು ಬೋರ್ಡಲ್ಲಿ ಮಾಡಿ ಹಾಕಿದ್ದಾರೆ. ಹಿಂದೆ ವೃತ್ತಿಗನುಸಾರವಾಗಿ ಅವರ ಪಂಗಡಗಳನ್ನ ಗುರುತಿಸಲಾಗ್ತಾ ಇತ್ತು. ಒಕ್ಕಲಿಗ ಕುಟುಂಬ, ದರ್ಜಿ ಕುಟುಂಬ, ಲಂಬಾಣಿ ಕುಟುಂಬ, ಕುಂಬಾರ ವೃತ್ತಿ, ಒಡ್ಡರ ಕುಟುಂಬ, ಹೀಗೆ 10 ಹಲವಾರು ಪಂಗಡಗಳನ್ನ ವೃತ್ತಿಯ ಮುಖಾಂತರ ಆವಾಗ ಗುರುತಿಸಲಾಗ್ತಾ ಇತ್ತು.
ಹಾಗೆ ಇಲ್ಲಿರುವಂತಹ ಮಾಡೆಲ್ಗಳಲ್ಲೂ ಕೂಡ ಅವರವರ ವೃತ್ತಿಗೆ ಅನುಸಾರವಾಗಿ ಇಲ್ಲಿ ಮುಂಚೆ ಏನೇನು ಮಾಡ್ತಾ ಇದ್ರು, ಅವಾಗ ಅವರ ಕೆಲಸಗಳು ಹೇಗೆ ನಡೀತಾ ಇತ್ತು ಅನ್ನೋದನ್ನ ತುಂಬ ಚೆನ್ನಾಗಿ ಚಿತ್ರಿಸಲಾಗಿದೆ. ಅದನ್ನು ನಾವು ನೋಡಿ ತಿಳ್ಕೊಳ್ಳೋದು ತುಂಬ ಇದೆ. ಹಾಗೆ ನಾವು ನೋಡೋದಾದರೆ ಹಳ್ಳಿಯಲ್ಲಿ ಏನೇನಿತ್ತು ಎಲ್ಲವನ್ನು ಕೂಡ ಈ ಮಾದರಿ ಗ್ರಾಮದಲ್ಲಿ ತೋರಿಸಿದ್ದಾರೆ. ಮನೆಯಲ್ಲಿ ಮಗು ಇದ್ದರೆ ಮಗು ಹುಟ್ಟಿದಾಗ ನಡೀತಿದ್ದಂತಹ ಆರೈಕೆ ಹಾಗೂ ಉಪಯೋಗಿಸುತ್ತಿದ್ದಂತಹ ತೊಟ್ಟಿಲುಗಳು, ಆ ಕಾಲದಲ್ಲಿ ಉಪಯೋಗಿಸ್ತಿದ್ದಂತಹ ಹಳೆ ಕಾಲದ ತೊಟ್ಟಿಲುಗಳು ಹೇಗಿತ್ತು ಅನ್ನೋದನ್ನು ತೋರಿಸಲಾಗಿದೆ. ಮತ್ತು ನಾವು ದನದ ಕೊಟ್ಟಿಗೆಯನ್ನು ಇಲ್ಲಿ ನೋಡ್ಬೋದು. ಮುಂಚೆ ದನಗಳನ್ನು ಹೇಗೆ ಕಟ್ಟಾಕ್ತಾಯಿದ್ರು ಹಾಗೂ ಅದನ್ನು ಹುಲ್ಲು ಮೇಯೋದಕ್ಕೆ, ಅದಕ್ಕೆ ಹುಲ್ಲು ಹಾಕೋದಕ್ಕೋಸ್ಕರನೇ ಮಧ್ಯ ಒಂದು ರೀತಿಯಾದಂತಹ ಜಾಗವನ್ನು ಮಾಡ್ತಾಯಿದ್ರು. ಇನ್ನು ಎರಡೂ ಕಡೆಗಳಲ್ಲಿ ಹಸುಗಳು ಆ ಹುಲ್ಲನ್ನು ಮೇಯ್ತಾ ಇದ್ವು. ಇದನ್ನು ನಾವು ನೋಡಿದ್ರೆ ತುಂಬ ಹಿಂದೆ ಹೋಗ್ಬಿಡ್ತೀವಿ. ಇಷ್ಟೆಲ್ಲ ಪಾರಂಪರಿಕವಾದಂತಹ ಒಂದು ಹಿನ್ನೆಲೆಯನ್ನು ಹೊಂದಿರುವಂತಹ ಹಳ್ಳಿಯ ಒಂದು ಸೊಗಡು ಇಲ್ಲಿ ಎದ್ದು ಕಾಣುತ್ತೆ. ಇನ್ನು ಬಳಸ್ತಿದ್ದಂತಹ ಪಾತ್ರೆಗಳು, ಹಾಗೂ ತೊಟ್ಟಿ ಮನೆಯನ್ನು ನೀವು ಇಲ್ಲಿ ವೀಕ್ಷಿಸ್ಬೋದು. ಅದ್ಭುತವಾದಂತಹ ಸುಂದರವಾದಂತಹ ತೊಟ್ಟಿ ಮನೆಯನ್ನು ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ವಿಶೇಷವಾಗಿ ನಮಗೆ ಒಂದು ಹೈಲೈಟ್ ಅಂತ ಹೇಳೋದಾದ್ರೆ ಆ ತೊಟ್ಟಿ ಮನೆ. ಹಳ್ಳಿಯ ಜನರ ದಿನಚರಿಗಳು ಹಾಗೂ ಹಸುಗಳು ಹಾಲು ಕರೀತಿದ್ದಂತಹ ಪದ್ಧತಿ ಹಾಗೂ ಅಲ್ಲಿನ ಜೀವನ ಶೈಲಿ ಮತ್ತು ಮಾರ್ಕೆಟ್, ಇವಾಗ ಸಂತೆ ಅಂತ ಏನು ನಡೀತಾ ಇತ್ತು ಹಿಂದೆ, ಆ ಸಂತೆ ಹೇಗೆ ನಡೀತಾ ಇತ್ತು ಮತ್ತು ಅಲ್ಲಿ ದನಗಳ ಸಂತೆ ಮತ್ತು ತರಕಾರಿ ಮಾರ್ಕೆಟ್ಟು ಎಲ್ಲವೂ ಕೂಡ ಹೇಗಿತ್ತು ಅನ್ನೋದನ್ನು ಈ ಮಾದರಿ ಗ್ರಾಮದಲ್ಲಿ ಯಾವುದನ್ನು ಕೂಡ ಮಿಸ್ ಮಾಡದಂಗೆ ಅವರು ಮಾದರಿಯನ್ನು ಸೃಷ್ಟಿಸಿದ್ದಾರೆ. ಅದು ನೋಡೋದಾದರೆ ನಾವು ಅದಷ್ಟೇ ಅಲ್ಲದೆ ಮುಂಚೆ ನಡೀತಾ ಇದ್ದಂತಹ ಕೆಲವೊಂದು ಕುಸ್ತಿ, ಅಖಾಡದಲ್ಲಿ ನಡೀತಾ ಇದ್ದಂತಹ ಕುಸ್ತಿ ಇರ್ಬೋದು, ಎಲ್ಲವನ್ನು ಕೂಡ ಇಲ್ಲಿ ಚಿತ್ರಿಸಲಾಗಿದೆ. ಇದೆಲ್ಲವನ್ನು ಕೂಡ ನೋಡೋದಕ್ಕೆ ಕಣ್ಣೆರಡು ಸಾಕಾಗಲ್ಲ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿಗೆ ವಿಸಿಟ್ ಮಾಡಿದ್ಮೇಲೆ ನೀವು ಸಂಪೂರ್ಣವಾಗಿ ಒಂದು ರೌಂಡ್ ಹೊಡಿಬೇಕಾದ್ರೆ ಎಲ್ಲವನ್ನು ಕೂಡ ನೀವು ವೀಕ್ಷಣೆ ಮಾಡಿ ನಿಧಾನವಾಗಿ ನೋಡಿದ್ರೆ ಎಲ್ಲವನ್ನು ಕೂಡ ಅರ್ಥವಾಗುತ್ತೆ ಅಂತ